ಹಾಯ್ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಮಧ್ಯಾಹ್ನ ಊಟ ಫ್ರೆಂಡ್ಸ್, ಕೇಸರಿ ಬಾತ್ ಆ್ಯಂಡ್ ಉಪ್ಪಿಟ್ಟು ಎರಡೂ ಮಾಡಿದ್ದೀನಿ. ಸ್ಪೆಷಲ್ ಇನ್ನೂ ಮಾಡಿಲ್ಲ ಫ್ರೆಂಡ್ಸ್, ಹೋಗಬೇಕು, ತಗೊಬರ್ತೀನಿ. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ನಾನೇ ಮಾಡಬೇಕು. ಏನು ಇವತ್ತು OT ಇದೆ ಅಂತ ಹೇಳಿದ್ರು. ಡೌಟೇ, ಗಾಡಿ ತಗೊಂಡು ಹೋಗಿದ್ದಾರೆ. ಈಗ ನೋಡೋಣ, ಮಾಡೋಣ ಬೇಡ ಅನ್ನಿಸ್ತೈತೆ. ಮಾಡಬೇಕು, ಮಕ್ಕಳು ಕೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಬಿಸಿ ಇದೆ, ಆರ್ಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಂಧ್ರದಲ್ಲಿ ಒಂದು ಎಂಥ ರಾಕ್ಷಸ, ಒಬ್ಬ ಮುದುಕ, ಒಂದು 70 ವರ್ಷ ಆಗಿರ್ಬೋದು ಫ್ರೆಂಡ್ಸ್. ಆ ಮುದುಕ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾನೆ. ಏನು ಮಾಡಿದ್ದಾನೆ, ಸ್ಕೂಟಿ ತಗೊಂಡೋಗಿ ದೇವಸ್ಥಾನ ಮುಂದ್ಗಡೆ ಬಿಟ್ಬಿಟ್ಟು ಅಲ್ಲಿ ಒಂದು ಮಗುನ, ಒಂದು 12 ವರ್ಷ 11 ವರ್ಷ ಇರ್ಬೋದು, ಆ ಮಗುನ ಕರ್ಕೊಂಡೋಗಿ ಒಳಗಡೆ ಪ್ಯಾಂಟೆಲ್ಲ ಬಿಚ್ಚಿಬಿಟ್ಟು ಆ ಮಗುನ ತಪ್ಪಾಗಿ ನಡ್ಕೊತ ಇದ್ದಾನೆ ಫ್ರೆಂಡ್ಸ್. ಆ ಮಗು ಹತ್ರ ಎಲ್ಲ ನೋಡಿಬಿಟ್ಟು ಏನು ಮಾಡಿದ್ದಾರೆ, ಆ ಮುದುಕನ ಹಿಡ್ಕೊಂಡು ಜಾಡಿಸ್ತಾ ಇದ್ದಾರೆ. TV9ಗೆ ಹಾಕ್ಬಿಟ್ಟಿದ್ದಾರೆ. ತುಂಬ ಜನ ಬೈತಾ ಇದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ. ಆಂಧ್ರದಲ್ಲಿ ನಡೆದಿರೋದು ಈ ಥರ ಎಲ್ಲ. ಹೆಣ್ಮಕ್ಳು ಸ್ವಲ್ಪ ಪರವಾಗಿಲ್ಲ, ಬುದ್ಧಿ ಹೇಳ್ಸಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಒಂದು ಏಜಿಗೆ ಬಂದ ಮೇಲೆ ಮನೆ ಹತ್ರನೇ ಇರಬೇಕು, ಅಲ್ಲಿ ಇಲ್ಲಿ ಹೋಗಬಾರ್ದು, ರಿಲೇಟಿವ್ಸ್ ಮನೆ ಹತ್ರ ಹೋಗಬಾರ್ದು. ಯಾರಾದರೂ ತಪ್ಪಾಗಿ ನಡ್ಕೊಂಡ್ರೆ ಬೈಬೇಕು, ಬಂದು ದೊಡ್ಡವ್ರಿಗೆ ಹೇಳಬೇಕು. ಮನೆ ಹತ್ರನೇ ಇರಬೇಕು. ಸಂಜೆ 6 ಗಂಟೆ ಆದರೆ ಆಚೆ ಹೋಗಬಾರ್ದು. ಯಾರ ಜೊತೆಗೂ ಗಂಡಸ್ರ ಜೊತೆ ಜಾಸ್ತಿ ಮಾತಾಡಬಾರ್ದು, ಹತ್ರ ಕೂತ್ಕೊಬಾರ್ದು, ಮುಟ್ಟಿ ಮಾತಾಡಿಸ್ಬಾರ್ದು. ಕೆಲವೊಮ್ಮೆ ಎಲ್ಲ ಹೆಣ್ಮಕ್ಳಿಗೆ ಹೇಳಿ ಫ್ರೆಂಡ್ಸ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಹೆಣ್ಮಕ್ಳ ಮೇಲೆ ಈ ಲೋಫರ್ ನನ್ನ ಮಕ್ಳು ಏನು ಮಾಡ್ತಾರಂದರೆ ಈ ಥರ ಕೆಟ್ಟದಾಗಿ ನಡ್ಕೊತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿರೋರು ಚಿನ್ನದನ್ನ ಬೇಕಾಗಿದ್ದರೆ ಎಲ್ಲಾದರೂ ಮಡಗಿರಿ, ಮತ್ತೆ ಸಂಪಾದನೆ ಮಾಡ್ಕೋಬೋದು. ಹೆಣ್ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮನೆ ಮಾನನೂ ಹೋಗುತ್ತೆ, ಒಂದು ಹೆಣ್ಣು ಜೀವನನೂ ಹಾಳಾಗಿ ಹೋಗುತ್ತೆ ಫ್ರೆಂಡ್ಸ್. ಅದರಿಂದನೇ ಹೇಳ್ತಾ ಇದ್ದೀನಿ. ಓಕೆ ಬಾಯ್. ನಾನು ಇನ್ನೂ ರೆಡಿಯಾಗಿಲ್ಲ, ಆಮೇಲೆ ರೆಡಿಯಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.